ಒಂದು ಉತ್ತಮ ಭವಿಷ್ಯ, ಒಂದು ಆಸ್ತಿ, ಒಂದು ಭವಿಷ್ಯವನ್ನು ಕಾಣಬೇಕು ಅಂದರೆ ಕೇವಲ ಶಿಕ್ಷಣ ಅಲ್ಲ, ಗುಣಮಟ್ಟದ ಶಿಕ್ಷಣ ಮತ್ತು ಅವನಿಗೆ ಅವಕಾಶಗಳನ್ನು, ಸಮಾನ ಅವಕಾಶವನ್ನು ಕೊಡಬೇಕು ಅಂತ ಬಹಳ ಸ್ಪಷ್ಟ ಉದ್ದೇಶದಿಂದ ಇವತ್ತು ಯಾವುದೇ ಒಂದು ಭಾಗವನ್ನು ನಾವೇನಾರ ಅದರ ಶಕ್ತಿಯನ್ನು ಅರ್ಥಕೋಬೇಕು, ಅದರ ಭವಿಷ್ಯವನ್ನು ಅರ್ಥ ಮಾಡ್ಕೋಬೇಕು ಅಂದರೆ ಅಲ್ಲನ್ನು ಏನು ನೋಡ್ಬೋದು ನಾವು ಚೆಲುವಾದೇವ್ರೆ? ಆ ಜಿಲ್ಲೆಗೆ ಹೋಗಿದ ತಕ್ಷಣ ನೋಡುವಂಥದ್ದು ಎಷ್ಟು ಶಿಕ್ಷಣ ಸಂಸ್ಥೆ ಇದೆ, ಯಾವ ರೀತಿ ಇಲ್ಲಿ ಜ್ಞಾನಾರ್ಜನೆ ಆಗುತ್ತೆ. ಒಂದು ಜಿಲ್ಲೆಗಳು ನಿರ್ಮಾಣ ಆಗಿ ಈಗ 16 ವರ್ಷ ಆಗಿದೆ. 16 ವರ್ಷ ಆಗಿ ಜಿಲ್ಲೆಗಳಾಗಿದ್ರು ಒಂದು ವಿಶ್ವವಿದ್ಯಾನಿಲಯ ಇಲ್ಲ ಅಂದ್ರೆ ಹೇಗೆ? ಒಂದು ವಿಶ್ವವಿದ್ಯಾನಿಲಯ ಇಲ್ಲ ಅಂದ್ರೆ ಅಲ್ಲಿ ಮಕ್ಕಳು ಭವಿಷ್ಯ ಹೇಗೆ? ಶಿಕ್ಷಣ ಅಂಬೇಡ್ಕರ್ ಅವ್ರು ಹೇಳಿದಾಗೇನೆ, ಅಂಬೇಡ್ಕರ್ ಹೇಳಿರುವಂತ ಮಾತೆ ಅವರ ಜನ್ಮಸಿದ್ಧ ಹಕ್ಕು. ಹಕ್ಕನ್ನು ಪಡ್ಕೊಳ್ಳೋದು ಅವರು ಕೊಡುವಂಥದ್ದು ನಮ್ಮ ಕರ್ತವ್ಯ ಇದೆ. ಇವತ್ತು ಈ ಸರ್ಕಾರ ಇದನ್ನೆಲ್ಲ ಮೈಮರೆತು ಮನ ಬಂದಂತೆ ಹೇಳಿಕೆಗಳನ್ನ ಕೊಟ್ಟುಕೊಂಡು ಅಸಹಾಯಕತೆಯನ್ನು ವ್ಯಕ್ತಪಡಿಸ್ಕೊಂಡು ನಮ್ಮ ಹತ್ರ ಹಣ ಇಲ್ಲ ಅಂತ ಹೇಳ್ಕೊಂಡು, ಹಣ ಇಲ್ಲ, ಹಣ ಕೊಡಕ್ಕಾಗಲ್ಲ ಅಂತ. ಇಲ್ಲ, ಹಣನೂ ಕೊಡಕ್ಕೇನೂ ಇಲ್ಲ, ಹಣ ಕೊಡಕ್ಕೂ ಏನೂ ಇಲ್ಲ. ಅಶೋಕ್ ಸರ್, ಇಲ್ಲಿರೋದು ಪುನರ್ವಿಂಗಡಣೆ ಆಗಿರೋದು, ರೀಡಿಸ್ಟ್ರಿಬ್ಯೂಷನ್ ಆಫ್ ಮ್ಯಾನ್ ಪವರ್. ಈಗ ಎಲ್ಲ ಬೇರೆ ಬೇರೆ ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿದ್ದಂಥ ಪೋಸ್ಟ್ ಸ್ಯಾಂಕ್ಷನ್ ಆಗಿರೋದನ್ನ ಭರ್ತಿ ಮಾಡದೆ ಕೂತಿರು. ಆ ಭರ್ತಿ ಮಾಡದಿದ್ದಂಥ ಪೋಸ್ಟ್ಗಳನ್ನ ಚಾಮರಾಜನಗರ ಜಿಲ್ಲೆ, ಮಂಡ್ಯ ಜಿಲ್ಲೆಗೆ, ಹಾಸನ ಜಿಲ್ಲೆಗೆ ಆ ಪೋಸ್ಟ್ನ ರೀಡಿಸ್ಟ್ರಿಬ್ಯೂಟ್ ಮಾಡಿರೋದು. ಹೊಸದಾಗಿ ಪೋಸ್ಟ್ಗಳು ಕ್ರಿಯೇಟ್ ಮಾಡ್ತಿರೋದಲ್ಲ ಇದು. 2 ಸಮಿತಿಗಳನ್ನು ಮಾಡಿ, 2 ಸಮಿತಿಗಳು ಬಹಳ ಸ್ಪಷ್ಟವಾಗಿ ಅದರ ಅವಶ್ಯಕತೆಯನ್ನು, ಯಾವ ರೀತಿ ಯೂನಿವರ್ಸಿಟಿಯನ್ನು ಪ್ರಾರಂಭ ಮಾಡಬೇಕು, ಯಾವ ರೀತಿ ವ್ಯವಸ್ಥೆಗಳಿದೆ, ಯಾವ ರೀತಿ ಅಲ್ಲಿರುವಂಥ ಸಿಬ್ಬಂದಿಗಳನ್ನು ಹಂಚಿಕೆ ಆಗಬೇಕು ಅನ್ನೋಂಥದ್ದು ಬಹಳ ಸ್ಪಷ್ಟವಾಗಿ ತಿಳಿಸಿ ಮಾನವ ಸಂಪನ್ಮೂಲಗಳನ್ನು, ಪೋಸ್ಟ್ಗಳನ್ನು ಎಲ್ಲ ವಿಶ್ವವಿದ್ಯಾನಿಲಯಕ್ಕೂ ಅಲೋಕೇಟ್ ಮಾಡಿದ್ದಾರೆ. ಹೊಸ ಪೋಸ್ಟ್ಗಳೇನಿಲ್ಲ. ಹೊಸದಾಗಿ ಏನು ಸರ್ಕಾರ ಖರ್ಚು 330 ಕೋಟಿ ಅವ್ರು ಏನು ಹೇಳ್ತಾರೆ, ಆ ಖರ್ಚಾಗೋಂಥದ್ದು ಸಂಬಳ ಕೊಡ್ಲಿಕ್ಕೆ ಇದುವರೆಗೂ ಖಾಲಿ ಇಟ್ಕೊಂಡು ಕೂತಾರೆ. ಪೋಸ್ಟ್ಗಳನ್ನೇ ಖಾಲಿ ಇಟ್ಕೊಂಡಿದ್ದಾರೆ. ಕೈಲಾಗದ ಏಡಿ ಮೈ ಪರ್ಚ್ಕೊಂಡ ಅಂದಂಗೆ, ಕೈಲಾಗದ ಏಡಿಗಳು ಮೈ ಪರ್ಚ್ಕೊಂಡಂತೆ ಇವರು ಈ ಅವಶ್ಯಕತೆಯನ್ನು ಅರ್ಥ ಮಾಡ್ಕೊಳ್ಳದೆ ಆ ಜಿಲ್ಲೆಯಲ್ಲಿ ಶಿಕ್ಷಣ ಮಾಡಲಿಕ್ಕೆ ಅವಕಾಶವನ್ನು ಕೊಡದೇನೆ ಆ ಜನರಿಗೆ ವಂಚಿತರನ್ನಾಗಿ ಮಾಡಿ ಅವನು ಸಂಪೂರ್ಣವಾಗಿ ಹಿಂದುಳಿಯೋ ರೀತಿಯಲ್ಲಿ ಮಾಡಿದ್ದಾರೆ. ಮತ್ತು ಸ್ಟೇಟ್ ಆವರೇಜ್ ಗ್ರಾಸ್ ಎನ್ರೋಲ್ಮೆಂಟ್ ರೇಷು 2021 ಪ್ರಕಾರ 2021 ಪ್ರಕಾರ ನಾನು ಹೇಳ್ತಿರೋದು ಸ್ಟೇಟ್ ಗೌರ್ಮೆಂಟ್ಗೆ. 2021 ಪ್ರಕಾರ 33% ಗ್ರಾಸ್ ಎನ್ರೋಲ್ಮೆಂಟ್ ರೇಷು ಇದೆ. ಸ್ಟೇಟ್ ಆವರೇಜು 33%. ಚಾಮರಾಜನಗರದಲ್ಲಿ ಗ್ರಾಸ್ ಎನ್ರೋಲ್ಮೆಂಟ್ ರೇಷು 10%, ಮಂಡ್ಯದಲ್ಲಿ 15%, ಬಾಗಲಕೋಟೆನಲ್ಲಿ 16%. ಯಾವ ಒಂದು ವರದಿ ಇಲ್ಲ. ಪೂರ್ತಿ ಇನ್ನೂ ತುಳಿತ. ಇವ್ರು ಹೇಗೆ ರಾಜ್ಯವನ್ನ, ಆರ್ಥಿಕ ಅಭಿವೃದ್ಧಿಯನ್ನ, ಒಂದು ಉತ್ತಮ ಸಂಪಾದನೆ ಮಾಡಲಿಕ್ಕೆ, ಸಮಾನತೆಯನ್ನು ಹೇಗೆ ಕೊಡ್ಲಿಕ್ಕೆ ಸಾಧ್ಯ ಇದೆ? ಹೇಗೆ ಸಂಪಾದನೆ ಮಾಡ್ಲಿಕ್ಕೆ ಇವ್ರಿಗೆ ಭವಿಷ್ಯನ ರೂಪಿಸ್ಲಿಕ್ಕೆ ಸಾಧ್ಯವಿದೆ? ಈ ಶಿಕ್ಷಣವನ್ನ ವಂಚಿತರಾಗಿ ಮಾಡಿ, ಅವ್ರಿಗೆ ಅವಕಾಶದ ವಂಚಿತರಾಗಿ ಮಾಡಿ ಹೇಗೆ ಭವಿಷ್ಯ ರೂಪಿಸ್ಕೊಳ್ಳೋದು? ಇವ್ರೇನು ವಯ್ಯಬಿಲ್ ಇಲ್ಲ ಅಂತಾರೆ. ಇದೇನು ಬಿಸ್ನೆಸ್ ಅಂಗಡಿನ? ಇದೇನು ಬಿಸ್ನೆಸ್ ಅಂಗಡಿ ಕೆಟ್ಟೋಯ್ತಾ? ಈ ಸರ್ಕಾರದ ಅಂಗಡಿ ಕೆಟ್ಟೋಯ್ತಾ? ಅಲ್ಲಿ ಅಂಗಡಿ, ಅವ್ರ ಅಂಗಡಿಗಳಿದಾವಲ್ಲ, ಅಂಗಡಿಗಳಲ್ಲ ಇದು. ಇದು ಸೋಷಿಯಲಿಸ್ಟಿಕ್ ಕಂಟ್ರಿ ಅಂತ ಹೇಳಿರೋದು ಸಂವಿಧಾನದಲ್ಲಿ. ಸೋಷಿಯಲಿಸ್ಟಿಕ್ ಕಂಟ್ರಿ ಅಂತ ಹೇಳಿರೋದು. ಈ ಸೋಷಿಯಲಿಸ್ಟಿಕ್ ಕಂಟ್ರಿನಲ್ಲಿ ಸರ್ಕಾರದ ಕರ್ತವ್ಯ ಶಿಕ್ಷಣವನ್ನ ಕೊಡ್ಲಿಕ್ಕೆ ಇವರ ಕರ್ತವ್ಯ ಇದೆ. ಅಲ್ಲಿರುವಂತ ಜಮೀನು, ಅಲ್ಲಿರುವಂತ ಕಟ್ಟಡಗಳನ್ನ ಬಳಕೆ ಮಾಡಿ ಎಷ್ಟು ಹಣ ಕೊಟ್ಟಿದ್ದಾರೆ ಅಂತ ಹೇಳಿ ಇವರು ಇದುವರೆಗೂ. ಪ್ರಾರಂಭದ ದಿನದಿಂದನೂ ಬಂದ ಅಧಿಕಾರ ವಹಿಸ್ಕೊಂಡಿದ್ದ ಇವ್ರಿಗೆ ಮಲ್ಲಾಗ್ರ. ಏನ್ ಮಲ್ಲಾಗ್ರ? ವಿಶ್ವವಿದ್ಯಾನಿಲಯಗಳನ್ನ ಬಂದ್ ಮಾಡಬೇಕು ಅಂತ ಪ್ರಥಮ ದಿನನೇ ಹೇಳಿಕೆ. ಯಾವ ಆಧಾರ ಇಲ್ಲ, ಮನಸ್ಸಿಗೆ ಬಂದಂಗೆ ಸರ್ಕಾರ ಅಂದ್ರೆ ಇವ್ರ ಮನೆ ಆಸ್ತಿ ಅನ್ಕೊಂಡಿದಾರ? ಜನ ಇವ್ರಿಗೆ ಅವಕಾಶ ಕೊಟ್ಟಿರ್ಬೋದು, ಇವ್ರ ಮನ ಬಂದಂತೆ ಮಾಡ್ಲಿಕ್ಕಲ್ಲ. ಇವತ್ತು ಬೇಜವಾಬ್ದಾರಿತನದಿಂದ ಇವತ್ತು ಸರ್ಕಾರ ಏನ್ ನಡ್ಕೋತಿದೆ ನಿಜಕ್ಕೂ ಖಂಡಿಸ್ತೇವೆ. ಇದನ್ನ ಏನು ತಮ್ಮ ವೈಯಕ್ತಿಕ ಆಸ್ತಿ ಅಲ್ಲ,
ಇವತ್ತು ಪ್ರಾರಂಭದ ದಿನದಿಂದನೂ ಯಾವ ಒಂದು ಮೈಂಡ್ ಅನ್ನು ಅಪ್ಲೈ ಮಾಡದೆ ಮನ ಬಂದಂತೆ ಹೇಳಿಕೆ ಕೊಟ್ಟಿರುವಂಥದ್ದು, ಅವರ ನಿಲುವನ್ನು ತಗೊಂಡಿರೋದನ್ನ ಯಾವ ವರದಿನೂ ಇಲ್ಲ, ಏನಿಲ್ಲ. ನಾವು ಇವತ್ತು ವೈಜ್ಞಾನಿಕವಾಗಿ ಇದನ್ನು ಬಹಳ ಉತ್ತಮವಾಗಿ ನಮ್ಮ ರಾಜ್ಯದ ಭವಿಷ್ಯವನ್ನ ಯಾವ ಜಿಲ್ಲೆನಲ್ಲಿ ಇವತ್ತು ವಿಶ್ವವಿದ್ಯಾನಿಲಯದ ಅವಶ್ಯಕತೆ ಇತ್ತು ಆಧಾರಿತವಾಗಿ ನಾವು ಮಾಡಿರುವಂಥದ್ದಿದೆ. ಇವತ್ತು ಇದರ ವಿರುದ್ಧವಾಗಿ ಇನ್ನೊಂದು ಬೇರೆ ಬೇರೆ ಜಿಲ್ಲೆಗಳಲ್ಲಿ ಮಾಡೋದು ಬಿಟ್ಟು ಇವರು ಹಿಂದೆ ಸರಿಯುವಂಥದ್ದಿದೆ. ಮತ್ತು ಮಹಾರಾಣಿ ಕ್ಲಸ್ಟರ್ ಯೂನಿವರ್ಸಿಟಿ ಕಾಂಗ್ರೆಸ್ ಕಾಲದಲ್ಲೇ ಮಾಡಿರುವಂಥದ್ದು, ರೂಸಾ ಯೋಜನೆಯಲ್ಲಿ ಮಂಡ್ಯ ಯೂನಿಟರಿ ಯೂನಿವರ್ಸಿಟಿ ಮಾಡಿರೋದು ಅಥವಾ ಮಾಡಿರೋದು ರೂಸಾ ಯೋಜನೆಯಲ್ಲಿ ತಂದಿರೋದು. ರೂಸಾ ಯೋಜನೆಯಲ್ಲಿ ಹಣ ತಗೊಂಡಿದ್ದಾರೆ. ಹಣ ತಗೊಂಡ್ಬಿಟ್ಟು ಇವಾಗ ರೂಸಾ ಯೋಜನೆಯ ಕಂಡೀಷನ್ ಅಲ್ಲಿ ಏನು, ಇದು ಬಹಳ ಅತಿ ಉತ್ತಮವಾಗಿರುವಂತಹ ಸಂಸ್ಥೆಗಳು ವಿಶ್ವವಿದ್ಯಾನಿಲಯ ಆಗ್ಲಿಕ್ಕೆ ಅರ್ಹತೆ ಇರುವಂಥದ್ದು ರಾಷ್ಟ್ರೀಯ ಶಿಕ್ಷಣ ನೀತಿಯ ಪ್ರಕಾರವಾಗಿ ಈ ಪ್ರತಿಯೊಂದು ವಿಶ್ವವಿದ್ಯಾನಿಲಯ ಪ್ರತಿಯೊಂದು ಕಾಲೇಜು ಸಹ ನಮ್ಮ ಅಫ್ಲೇಟಿಂಗ್ ಕಾನ್ಸೆಪ್ಟ್ ಇಂದ ವಿಶ್ವವಿದ್ಯಾನಿಲಯ ಆಗಬೇಕು ಅನ್ನೋಂಥದ್ದನ್ನ ಸ್ಪಷ್ಟ ಗುರಿ ಇಟ್ಕೊಂಡು ಮಾಡ್ತಿರುವಂಥದ್ದು. ಹಾಗಾಗಿ ಇವೆಲ್ಲ ನೋಡಿದಾಗ ಇವ್ರಿಗೇನು ಬರೀ ದುರುದ್ದೇಶ ಇಟ್ಕೊಂಡು ಅಂಬೇಡ್ಕರ್ ಅವರ ಕಲ್ಪನೆಗಾಗ್ಲಿ ಸಂವಿಧಾನ ವಿರುದ್ಧವಾಗಿ ಸಾಮಾಜಿಕ ನ್ಯಾಯವನ್ನು ಕೊಡದೆ ಇವತ್ತು ಮೊಸರಲ್ಲಿ ಕಲ್ಲು ಹುಡ್ಕುವಂಥ ಕೆಲಸವನ್ನ ಮಾಡ್ತಿದ್ದಾರೆ.